ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ವೀನರಿ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರೇನ್ರಿ? ನಾನು ಕೂಡ ಆರಾಮದೀನಿ. ಬರ್ರಿ, ಇವತ್ತ ನಾಗಪ್ಪಗೆ ಹಾಲು ಹಾಕಕ್ಕೆ ರೆಡಿ ಆಗಿವಿ ನೋಡ್ರಿ. ಇವತ್ತ ಹೊರಗಡೆ ಹಾಕ್ತಾರೆ ಹಾಲು, ನಾಳೆ ಮನ್ಯಾಗ ಹಾಕ್ತಾರೆ ನಮ್ಮ ಕಡೆ. ಈಗ ರೆಡಿ ಆಗಿವಿ ನೋಡ್ರಿ ಹಾಲು ಹಾಕಕ್ಕೆ. ಅಲ್ಲಿ ನೋಡ್ತೀನಿ ಗುಡಿ ಹತ್ರ ವಿಡಿಯೋ ಮಾಡೋಕ್ಕಾದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಗದ್ಲು ಭಾಳ ಇರ್ತಾರನ, ಗದ್ಲು ಭಾಳ ಇರುತ್ತೆ ಒಂದೊಂದ್ಸರ, ಹಂಗಾಗಿ ಮಾಡೋಕ್ಕಾಗಿಲ್ಲ. ನೋಡ್ತೀನಿ ರೀ ಅಲ್ಲಿ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಮಾಡ್ತೀನಿ ರೀ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡಾತ್ತೀರಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಆನ್ ಮಾಡಿಕೊಡ್ರಿ. ನಾ ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ ತಪ್ಪ ನೀವು ನನ್ನ ವಿಡಿಯೋನ ನೋಡ್ಬೋದು ರೀ. ಬರ್ರಿ, ಮುಂದೆ ಏನೇನು ನಡೀತೈತೆ ಅಂತೇಳಿ ತೋರಿಸ್ತಾ ಹೋಗ್ತೀನಿ ನೋಡ್ರಿ. ಮನ್ಯಾಗ ಪೂಜೆ ಎಲ್ಲ ಮುಗಿದೈತಿ. ಪೂಜೆ ನನ್ನ ಮಗನ ಮಾಡ್ಯಾನ್ರಿ. ಯಾಕಂದ್ರೆ ನಾನು ಬೇರೆ ಬೇರೆ ಕೆಲಸ ಮಾಡ್ಕೊಳಕತ್ತಿದ್ದೆ. ಅವಾಗ ಸಾಲಿ ಸುಟಿ ಇತ್ತು ಇವತ್ತು, ಹಂಗಾಗಿ ಪೂಜೆ ಅವನ ಮಾಡ್ಯಾನ ನೋಡ್ರಿ. ಈಗ ಹೊರ್ಗಡೆ ನಾಗಪ್ಪಗೆ ಪೂಜೆಕ್ಕೆ ಎಡೆ ಎಲ್ಲ ಮಾಡ್ಕೋಬೇಕ್ರಿ. ಅದನ್ನು ಕೂಡ ನಾನು ಹಳ್ಳಿಟ್ಟು ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತೀನಿ ನೋಡ್ರಿ. ಹಳ್ಳಿಟ್ಟಿಗೆ ಗೋಧಿ, ಕಡ್ಲಿ, ಸಜ್ಜಿ, ಇವು ಹಳ್ಳು ಉರ್ದಿರ್ತಾರಲ್ರಿ, ಅದಾಗಿಂದ ಕಾಳು ಉರ್ದಿರ್ತಾವಲ್ರಿ, ಅವನ್ನ ಒಟ್ಟು 4 ಥರ ಮಾಡಿ ಹಳ್ಳಿಟ್ಟು ಹಾಕ್ಸಿರ್ತಾರೆ ರೀ. ನಾನು ಹಾಕ್ಸಂಗಿಲ್ಲ ಅದನ್ನು, ಯಾಕಂದ್ರೆ ಭಾಳ ಯೂಸ್ ಆಗಂಗಿಲ್ಲ ಅಂಥೇಳಿ ನಾನು ನಮ್ಮ ಪರಿಚಯದವರು ವರ್ಷ ಕೊಡ್ತಾರೆ, ಅವ್ರನ್ನ ಕೇಳಿದೆ, ಅವರ ಕೊಟ್ಟು ಕಳ್ಸ್ಯಾರಿ. ಅದನ್ನು ಮಾಡಾತ್ತೀನಿ ನೋಡ್ರಿ. ಈಗ ಈ ಥರ ಬೆಲ್ಲದ ನೀರು ಕಾಸ್ಕೊಂಡ್ರಿ, ಆ ಹಿಟ್ಟು ಇದಕ್ಕೆ ಹಾಕಿ ತಿರ್ಕೊಂಬಿಡೋದ್ರಿ. ಮತ್ತು ಏನೂ ಇಲ್ಲರಿ ಇದಕ್ಕೆ. ಅಂದ್ರೆ ನಾಗಪ್ಪಗೆ ನೈವೇದ್ಯ ನಮ್ಮ ಕಡೆ ಇದೇ ಥರ ಮಾಡ್ತಾರೆ ರೀ. ಹಂಗಾಗಿ ನಾನು ಅದೇ ಥರ ಮಾಡಿ ನೋಡ್ರಿ. ಬೆಲ್ಲದ ನೀರು ಕಲಸ್ಕೊಂಡು ಮುಗಿತ್ರಿ. ಅದನ್ನು ಈ ಮುಟ್ಗಿ ಥರ ಮಾಡ್ಕೊಂಡು 5 ಮುಟ್ಟಿಗೆ 5 ಉಂಡಿನ ತೊಗೊಂಡು ಹೋಗ್ತಾರೆ ನಾಗಪ್ಪಗೆ. ಅದೇ ಥರನ ನಾನು ಮುಟ್ಗಿ ಕೂಡ ರೆಡಿ ಮಾಡ್ಕೊಳತ್ತೀನಿ ನೋಡ್ರಿ. ನಿಮ್ಗೆ ತೋರ್ಸಾತ್ತೀನಿ ನೋಡ್ರಿ. ಈ ಥರ ಮಾಡ್ತಾರೆ ನಮ್ಮ ಊರ ಸೈಡ್ ಅಂತೂ ಇದೇ ಥರ ಮಾಡ್ತಾರೆ. ಇಲ್ಲಿ ನೋಡ್ರಿ, ನಾಗಪ್ಪಗೆ ನಾನು ಕಡ್ಲಿಕಾಳು ಮತ್ತು ಹಳ್ಳು ಉರ್ದೀನಿ ರೀ. ಅಂಗ್ನೂಲು ಎಲ್ಲ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡೀನಿ ನೋಡ್ರಿ. ಇವತ್ತು ಹೊರಗೆ ಹಾಲು ಇಲ್ಲೇ ನಾಗಪ್ಪಂದು ಗುಡಿ ಐತ್ರಿ, ಅಲ್ಲೇ ಹೋಗಿ ನಾವು ಹಾಲು ಹಾಕ್ಕೊಂಬರ್ತೀವಿ ರೀ. ಇವತ್ತಿನ ದಿವಸ ಹೊರಗೆ ರೀ, ನಾಳೆ ಮನ್ಯಾಗ ಹಾಕ್ತೀವಿ ರೀ. ಅದಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ ರೀ. ಈಗ ಟೈಮ್ ಆಗೈತ್ರಿ. ನಮ್ಮ ತಂಗಿಯರಲ್ಲೆಲ್ಲ ಬಂದು ನಿಂತಾರಂತ್ರಿ. ಆದ್ರೆ ನಮ್ಮ ಮನೆ ಕಡೆ ಮಳೆ ಆಗಿ ದಾರಿ ಒಂದು ಸರಿ ಇಲ್ಲ. ನೋಡ್ಬೇಕು ರೀ ಅಲ್ಲಿ ಹೆಂಗೈತೆ ಏನೋ. ಹೋಗಿ ಬರ್ತೀನಿ ರೀ. ಈಗ ನನ್ನ ಮಕ್ಕಳು ಮನ್ಯಾಗ ಅದಾರ ರೀ. ಮಧ್ಯಾಹ್ನ ಒಂದು ಐತೆ ಸ್ಕೂಲು. 1:15 ಹೋಗ್ಕಂಡ್ರೆ 1:15 ಮೇಲೆ ಸ್ಟಾರ್ಟ್ ಆಗುತ್ತೆ ರೀ ಒಂದು. ಹಂಗಾಗಿ ಅವನೊಬ್ಬವ್ನ ಕರ್ಕೊಂಡು ಹೋಗಿ ಹಾಲು ಹಾಕಿ ಬರ್ತೀವಿ. ಈಗ ನೋಡ್ರಿ ಮಾಡಾಗೈತೆ ರೀ, ಎಲ್ಲಿ ಮಳೆ ಬರ್ತಾ ಏನೋ ಗೊತ್ತಿಲ್ಲ. ಇಲ್ಲಿ ನೋಡ್ರಿ, ಇದೇ ಥರನ ನೋಡ್ರಿ. ಹೊರಗಡೆ ಎಲ್ಲರೂ ಹಾಲು ಹಾಕ್ತಾರೆ ಇವತ್ತು. ಮಧ್ಯ ಇಲ್ಲ ಬರ್ರಿ, ಬರ್ಬೇಕಂತ ಮಳಿ ಒಂದು ಆಡ್ರಿ ದಾರಿನ ನೋಡ್ರಿ. ಬರ್ತೀನಿ ಅಂತ ಹೌದನ್ರಿ? ಸೂಚಿ ಅದ ಬರ್ರಿ. ಹೌದನ್ರಿ? ಹ್ಞೂನ್ರಿ. ತನಿಯಲ್ಲಿ ಕೈ ಮತ್ತು ಏನಿಲ್ಲ
ನಾ ಹೇಳಿದ್ನಲ್ಲ ಆಗಲೇ. ಸೈಡ್ ಸ್ಟಾಪ್ ಮಾಡಿ. ನನ್ನ ಇಷ್ಟ ತಗೋ. ಇನ್ನೆರಡು ಸರಿ ಹಾಕಪ್ಪನಿ. ನೋಡ್ರಿ ಇಲ್ಲಿ ನಾಗಪ್ಪನ ಗುಡಿ ಅಂತೀನಿ ಅಲ್ರಿ, ಇದ ನೋಡ್ರಿ. ಈಗ ಹೋದ ವರ್ಷ ಮೂರ್ತಿ ಸ್ಥಾಪನೆ ಮಾಡ್ಯಾರಿ, ಈ ವರ್ಷ ಕವಚ ಮಾಡ್ಸ್ಯಾರಿ. ಎಷ್ಟು ಚಂದ ಕಾಣಿಸ್ತಾ ನೋಡ್ರಿ. ನೋಡಕ್ಕೆ ಎರಡು ಕಣ್ಣು ಸಾಲದ್ರಿ ನಾಗಪ್ಪ. ಎದ್ದು ಬರ್ತಾನ. ಕುಕ್ಕೇಕ್ ಹೋಗಿ ನಾವು ದರ್ಶನ ಮಾಡ್ಕೊಂಬಂದಷ್ಟು ಖುಷಿ ಆಯ್ತ್ರಿ. ಹಂಗ ನೋಡ್ರಿ ಅಲ್ಲೇ ಪ್ರಸಾದ ಮಾಡಿಸಿದ್ರು. ಸಜ್ಕ, ಬದ್ನಿಕಾಯಿ ಪಲ್ಯ, ಅನ್ನ, ಸಾಂಬಾರು. ಮತ್ತು ನಾವು ನಾಗಪ್ಪಗೆ ಹಾಲಾಕತ್ತನ ಏನೂ ತೊಗೊಂಡಿರಲ್ರಿ. ಅಲ್ಲೇ ಪ್ರಸಾದ ತೊಗೊಂಡು ಬಂದೀವ್ರಿ ನಮ್ಮ ತಂಗಿ, ನಾನು, ಮಕ್ಕಳು. ನೋಡಿ ಫ್ರೆಂಡ್ಸ, ಹೋಗಿ ಹೊರಗಡೆ ನಾಗಪ್ಪಗೆ ಹಾಲು ಹಾಕ್ಕೊಂಬಂದೀವ್ರಿ. ಇವತ್ತು ಹೊರಗಿನ ಹಾಲು ರೀ, ನಾಳೆ ಒಳಗಿನ ಹಾಲು ಅಂತ ಮಾಡ್ತಾರೆ ನಮ್ಮ ಕಡೆ. ಇವತ್ತು ಹೊರಗೆ ನಾಗಪ್ಪನ ಗುಡಿ ಐತ್ರಿ ಇಲ್ಲೇ, ಹೊಸ ಲೇಔಟ್ನ್ಯಾಗ ರೀ. ಇಲ್ಲೇ ನಾಗಪ್ಪನ ಗುಡಿ ಕಟ್ಸ್ಯಾರಿ. ಅಲ್ಲೇ ಹೋಗಿ ಹಾಲು ಹಾಕ್ಕೊಂಡು ಬಂದೀವ್ರಿ. ಮತ್ತು ಹಂಗೆ ಪ್ರಸಾದನ ಮಾಡಿಸಿದ್ದರಿ. ಸಜ್ಕ, ಅನ್ನ, ಸಾಂಬಾರು, ಬದ್ನಿಕಾಯಿ ಪಲ್ಯ ಅಡುಗೆ ಮಾಡಿಸಿದ್ದರಿ. ಅಲ್ಲೇ ನಾಗಪ್ಪಗೆ ಹಾಲು ಹಾಕಿ ಊಟ ಮಾಡಿಕೊಂಡು ಈಗ ಬಂದು ನೋಡ್ರಿ ಮನೆಗೆ. ಇವತ್ತು ಇಷ್ಟೊತ್ತಂತ್ರ ಮುಗಿತ್ರಿ ಲಾಗು. ಇನ್ನು ನಾಳೆ ಕೆಲ್ಸಕ್ಕೆ ರೆಡಿ ಮಾಡ್ಕೋಬೇಕು ರೀ. ಶುಕ್ರವಾರ ಮತ್ತು ನಾಳೆ ಮನೆಯಾಗಿನ ಹಾಲು ಇರುತ್ತೆ, ಅದನ್ನು ರೆಡಿ ಮಾಡ್ಕೋಬೇಕು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾನು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ. ಟೇಕ್ ಕೇರ್, ಬಾಯ್.